ತಮದ ಗಂಟಲ ನೊಡೆದ ಹರುಷದ್ಯುಮಣಿಮಂಡಲದಂತೆ ಜೀವಭ್ರಮೆಯ ಕವಚವ ಕಳೆದು ಹೊಳೆ ಹೊಳೆವಾತ್ಮನಂದದಲ್ಲಿ ವಿಮಲ ಬಹಳ ಕ್ಷತ್ರ ರಶ್ಮಿಗಳ ಮರಿದೆಸೆಗಳ ಬೆಳಗ್ಗೆ ರಾಜೋತ್ತಮ ಯುಧಿಷ್ಠಿರ ದೇವನೆಸೆದನು ರಾಜ ತೇಜದಲ್ಲಿ ವಿರಾಟ ಪರ್ವದ 10ನೇ ಸಂಧಿಯ 5ನೇ ಷಟ್ಪದಿ. ಹರಿ ಓಂ. ತಮದ ಗಂಟಲ ನೋಡದ ಹರುಷದ್ಯುಮಣಿ ಮಂಡಲದಂತೆ ಜೀವಭ್ರಮೆಯ ಕವಚವ ಕಳೆದು ಹೊಳೆ ಹೊಳೆ ಆತ್ಮಾನಂದದಲ್ಲಿ. ಒಂದು ದಿವಸದಲ್ಲಿ ಆದಂತಹ ಒಂದು ಟ್ರಾನ್ಸ್ಫಾರ್ಮೇಷನ್, ಮಹತ್ತರವಾದ ಬದಲಾವಣೆ ಇದೆಯಲ್ಲ ಪಾಂಡವರ ಬದುಕಿನಲ್ಲಿ, ಅತ್ಯಂತ ಆಶ್ಚರ್ಯಕರವಾಗಿದೆ. ತಮದ ಗಂಟಲ ನೋಡದ ಹರುಷದ್ಯುಮಣಿ, ರಾತ್ರಿಯ ಗಂಟಲನ್ನೇ ಸೀಳಿ ಬೆಳಕಿನ ಕಿರಣಗಳನ್ನು ದಿಗ್ದಿಗಂತಗಳಿಗೆ ವ್ಯಾಪಿಸಿದ ಸೂರ್ಯಮಂಡಲದಂತೆ ಜೀವಭ್ರಮೆಯ ಕವಚವ ಕಳೆದು ಹೊಳೆ ಹೊಳೆವ ಆತ್ಮಾನಂದದಲ್ಲಿ, ಆ ಜೀವ ಅನ್ನುವ ಭ್ರಮೆಯ ಕವಚವನ್ನು ಕಳೆದಂತಹ ಪಾಂಡವರು ಆತ್ಮಾನಂದದಲ್ಲಿ ವಿಮಲ ಬಹಳ ಕ್ಷತ್ರ ರಶ್ಮಿಗಳ ಅಮರಿದೆಸೆಗಳ ಬೆಳಗಿ ಜಗತ್ತಿನ ದಿಗ್ದಿಗಂತಗಳಲ್ಲಿ ಅವರ ಕ್ಷಾತ್ರ ತೇಜದ ಬೆಳಕಿನ ಕಿರಣಗಳು ವಿಜೃಂಭಿಸ್ತಂತೆ. ಯುಧಿಷ್ಠಿರ ಹಿಂದಿನ ದಿನದವರೆಗೆ ವಿರಾಟ ನಗರಿಯಲ್ಲಿ ಕಂಕಭಟ್ಟನಾಗಿದ್ದವನು ಮಾರನೆಯ ದಿವಸ ಸ್ವರ್ಗಲೋಕಕ್ಕೂ ಅವನ ಕ್ಷಾತ್ರ ತೇಜದ ಕಿರಣಗಳು ವ್ಯಾಪಿಸಿದವು. ಯುಧಿಷ್ಠಿರ ದೇವನೆಸೆದನು ರಾಜ ತೇಜದಲ್ಲಿ. ನೋಡಿದ್ರೆ ಗೊತ್ತಾಗೋಗುತ್ತೆ. ವಿರಾಟರಾಯನ ಆಸ್ಥಾನದಲ್ಲಿದ್ದ ಕಂಚುಕಿಗಳಿಗೆ, ಸೇವಕರಿಗೆ ಆಶ್ಚರ್ಯವಾಗ್ತಾ ಇದೆ. ಯಾರಿವರು ಅಂತ ಹೇಳಿ ಆಶ್ಚರ್ಯ ಪಡುವಂತೆ ಧರ್ಮರಾಯ ರಾಜ ತೇಜದಲ್ಲಿ ವಿಜೃಂಭಿಸಿದ ಅಂತ ಹೇಳಿ ಕವಿ ಹೇಳ್ತಾರೆ. ಪರಮ ಸತ್ಯಂ ವ್ರತ ಮಹಾಕ್ರತು ವರದಲವಭೃತ ಮಜ್ಜನವ ವಿಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟ ನರಮನೆಗೆ ಅರಸ ಬಂದನು. ಮಣಿಖಚಿತ ಕೇಸರಿಯ ಪೀಠವನು ಅಡರಿದನು. ನಿಜ ಚರಣ ಸೇವೆಯಲೆಸದರೊಡ ಹುಟ್ಟಿದರು ಪರುಟವಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿರಾಟ ಪರ್ವ 10ನೇ ಸಂಧಿಯ 6ನೇ ಷಟ್ಪದಿ. ಪರಮ ಸತ್ಯವ್ರತ ಮಹಾಕೃತ ವರದ ಲವಭೃತ ಮಜ್ಜನವ ವಿಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟ ನರಮನೆಗೆ ಅರಸ ಬಂದನು. ಮಣಿಖಚಿತ ಕೇಸರಿಯ ಪೀಠವನ್ನು ಅಡರಿದನು. ಕವಿ ಪಾಂಡವರ ಬದುಕಿನ ಒಂದು ಓಘದಲ್ಲಿ ಉಂಟಾದ ಬದಲಾವಣೆಯನ್ನು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ. ಪರಮ ಸತ್ಯವ್ರತರಾದ ಸತ್ಯನಿಷ್ಠರಾದ ಪಾಂಡವರು ರಾಜಸೂಯಾಗದ ನಂತರದ ಅವಭೃತ ಸ್ನಾನವನ್ನು ಇವತ್ತು ಮುಂದುವರಿಸಿದ್ರಂತೆ. ಆ ಮಂಗಳ ಸ್ನಾನವನ್ನು ಇವತ್ತು ಮುಂದುವರಿಸಿದ್ರಂತೆ. 13 ವರ್ಷಗಳ ಆ ಒಂದು ಕಾರುಣ್ಯದ ಕಷ್ಟಕಾರ್ಪಣ್ಯದ ಬದುಕನ್ನು ಒಂದು ಕ್ಷಣದಲ್ಲಿ ಒರೆಸಿ ಹಾಕಿಬಿಟ್ರಂತೆ. ಅವರ ನಡವಳಿಕೆ ಹೇಗಿತ್ತು ಅಂದರೆ, ಅವರ ಬದುಕಿನಲ್ಲಿ ಯಾವುದೇ ಅವಘಡ ಸಂಭವಿಸಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ಅವಭೃತ ಮಜ್ಜನ ವಿಸ್ತರಿಸಿ ಅದರ ಕಂಟಿನ್ಯೂಯೇಷನ್, ಅದರ ಮುಂದುವರಿಕೆ ಇದು, ರಾಜಸೂಯಾಗದ ನಂತರದ ಅವಭೃತ ಸ್ನಾನದ ಮುಂದುವರಿಕೆ ಇದು ಅನ್ನುವ ರೀತಿಯಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವರ ಸಹಿತ ಧರ್ಮರಾಯ ರಾಜಗಾಂಭೀರ್ಯದಿಂದ ವಿರಾಟ ನಗರನ ಅರಮನೆಯ ಪ್ರವೇಶವನ್ನು ಮಾಡಿ ವಿರಾಟರಾಯನ ಸಿಂಹಾಸನವನ್ನೇ ಏರಿ ಕುಳಿತುಬಿಟ್ನಂತೆ. ತಾವು ಭೂಮಂಡಲದ ಚಕ್ರವರ್ತಿಗಳು ಅನ್ನುವುದನ್ನು ತಮ್ಮ ಕೃತಿಯ ಮೂಲಕ ಅಭಿವ್ಯಕ್ತಪಡಿಸಿದ್ರು.
ತಮಗಿರುವ ಅಧಿಕಾರ ಎಂತಹದು ಅನ್ನುವುದನ್ನು ಮನವರಿಕೆ ಮಾಡಿಕೊಡುವಂತೆ ರಾಜತೇಜದಲ್ಲಿ ಆ ಸಿಂಹಾಸನವನ್ನು ಆಸೀನನಾದ ಯುಧಿಷ್ಠಿರ, ಅವನ ತಮ್ಮಂದರಾದ ಭೀಮಾರ್ಜುನ ನಕುಲ ಸಹದೇವರು ಪಕ್ಕದಲ್ಲಿ ನಿಂತು ಅವನಿಗೆ ಛತ್ರ ಚಾಮರಾದಿಗಳ ಒಂದು ವೈಭವದ ಸ್ವಾಗತವನ್ನು, ಹಾರೈಕೆಯನ್ನು, ಶುಭಾಶಯವನ್ನು ಕೋರುವಂತೆ ವೈಭವದಿಂದ ಸಿಂಹಾಸನವನ್ನು ಏರಿದ ಅಂತ ಹೇಳಿ ಕವಿ ಇದನ್ನು ವಿರಾಟ ನಗರಕ್ಕಲ್ಲ ಇಡೀ ಜಗತ್ತಿಗೆ ಸಾರುವಂತೆ ಸೂಚಿಸ್ತಾನೆ. ವಿರಾಟನ ಸೇವಕರು ಕಂಚುಕಿಗಳು ಹೋಗಿ ಇದನ್ನು ವಿರಾಟರಾಯನಿಗೆ ತಿಳಿಸ್ತಾರೆ.